ಜಯರಾಜು 100 ಸತಿ ಹೇಳಿ ಕಳಿಸ್ತಾನೆ. ಯಾವತ್ತೂ ಕರೆದಿಲ್ಲ, ಅವತ್ತು ಕರೀತಾರೆ. ಶ್ರೀಧರ್, ನೀನು ಅಡ್ವೊಕೇಟ್ ವರ್ಧಮಾನ ಇಬ್ಬರು ಜೊತೆಗಿರಬೇಕು. ನನ್ನ ತಮ್ಮ ಉಮೇಶ ಗಾಡಿ ಓಡಿಸ್ತಾನೆ, ನೀನು 6 ಗಂಟೆಗೆ ಬಂದುಬಿಡಪ್ಪ. ಈಗ ಜೋಶಲ್ಲಿ ಅಣ್ಣ ನಾನು ಬರ್ತೀನಿ, ಅಣ್ಣನ ಜೊತೆ ಹೋಗೋಕ್ಕೆ ಅಯ್ಯೋ ಅದೃಷ್ಟ ಮಾಡಿರ್ಬೇಕಲ್ವಾ. ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೆ, ನೀನು 1ನೇ ತಾರೀಕು ಎನ್ಸೋನು, ನನ್ನ 5 ನಿಮಿಷ ಬರ್ತೀಯ, ನನ್ನ ಜೊತೆ ಮಫ್ತಿಲ್ ಬರ್ತೀಯ, ನಿಂತ್ಕೋ, 5,000 ಇಸ್ಕೊಂಬರಲ್ಲ, ನಾನು 10,000 ಇಸ್ಕೊಂಬರಲ್ಲ, ನಾನು ಡೈಲಿ ಪೇಮೆಂಟ್ ತೊಗೊಳ್ಳೋದು, ನಾನು ನೀವೆಲ್ಲ ತಿಂಗ್ಳಿಗೆ ತೊಗೊಳ್ಳೋರು, ನೀವು ಯೂನಿಫಾರ್ಮ್ ಹಾಕ್ಕೊಂಡು. ಎಲ್ಲರಿಗೂ ಗುಲಾಮ್ ಬರ್ತಾರ. ನಾನು ಕೇಳೋದು ಜಯರಾಜ್ ಹೇಳಿದ್ರು ಮಾತ್ರ ನಾನು ಕೇಳೋದಷ್ಟೇ. ಸರಿ, ಎಲೆಕ್ಷನ್ ಟೈಮ್ಸ್ ಮುಗೀತು. ನಾಳೆ ಬೆಳಿಗ್ಗೆ ಲಾಸ್ಟ್ ಕೊಟ್ಬಿಟ್ಟು ಮಧ್ಯಾಹ್ನ ಹೋಗಿ ತಿರ್ಗಾ ಮೈಸೂರಿಗೆ ಹೋಗಿ ಸರೆಂಡರ್ ಆಗಬೇಕು. ಫಸ್ಟ್ ಇಲ್ಲಿ ಬೆಂಗಳೂರು ಕಮಿಷ್ನರ್ಗೆ ಹೇಳಬೇಕು, ಸರ್ ನಾನು ಬೆಂಗಳೂರು ಬಿಡ್ತಾಯಿದ್ದೀನಿ. ಇವರು ಆರ್ಡ್ರ್ ಮಾಡ್ತಾರೆ, ಬೆಂಗಳೂರು ಕಾರ್ ಹತ್ತಿದ್ರೆ ಮೈಸೂರು ಜೈಲವರೆಗೂ ಮಧ್ಯೆ ಎಲ್ಲೂ ಕಾರ್ ನಿಲ್ಸಂಗಿಲ್ಲ. ನಿಮ್ಮ ದೃಷ್ಟಿಲಿ ಏನೇ ಆಗಿರ್ಬೋದು, ಅಪರಾಧಿ ಆಗಿರ್ಬೋದು, ಆರೋಪಿ ಆಗಿರ್ಬೋದು, ಕಳ್ಳ ಆಗಿರ್ಬೋದು, ದರೋಡೆಕೋರ ಆಗಿರ್ಬೋದು, ಏನೇ ಆಗಿರ್ಬೋದು, ನನ್ನ ದೃಷ್ಟಿಲಿ ನಾನು ಸರ್ ಅಂತ ಕರಿತೀನಿ. ಅದು ನನ್ನ ಸ್ವಾತಂತ್ರ್ಯ ಅದು. ಯಾಕೆಂದರೆ ಐ ಆಮ್ ವರ್ಕಿಂಗ್ ಅಂಡರ್ ಹಿಮ್. ನನ್ನ ಭಾಳ ಆತ್ಮೀಯ ಸ್ನೇಹಿತ ಸಬ್ ಇನ್ಸ್ಪೆಕ್ಟರ್ ಒಬ್ಬ, ಶ್ರೀಧರ. ಹೌ ಕ್ಲವರ್ ಯು ಆರ್, ಹೌ ಇಂಟೆಲಿಜೆಂಟ್ ಯು ಆರ್. ಪೊಲೀಸ್ನವರು ಬಲವಂತವಾಗಿ ಒಪ್ಪಿಸಿ ನಿರಪರಾಧಿಗಳನ್ನ ಅಪರಾಧಿಗಳು ಮಾಡ್ತಾರೆ, ಕಾಸು ಕೊಟ್ಬಿಟ್ರೆ ಅಪರಾಧಿಗಳನ್ನ ನಿರಪರಾಧಿಗಳಾಗಿ ಮಾಡ್ತಾರೆ. ಆವತ್ತು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಅವತ್ತು ರಾತ್ರಿ ನಾವೆಲ್ಲ ಪ್ರಮುಖರು, ಆ ಲೆವೆಲಿನ ಪ್ರಮುಖರೇ, ಅದರಲ್ಲಿ ನಾನು ಒಬ್ಬ ಇರ್ತೇನೆ, ಲಾಯರ್ಗಳಿರ್ತಾರೆ ಸುಮಾರು ಒಂದು 7-8 ಜನ ಆ ಲೆವೆಲಿನ ಲಾಯರ್ಗಳೇ ಇರ್ತಾರೆ. ಎಲ್ಲ ಪಾರ್ಟಿ ಮಾಡಿಕೊಂಡು ಕೂತಿದ್ದಾಗ ಎಲ್ಲ ಮುಗಿಸ್ಕೊಂಡ್ಮೇಲೆ ರಾತ್ರಿ 10:30 ಆಗುತ್ತೆ, ಫಿನಿಶ್ ಆಗುತ್ತೆ. ಸರ್ ಬರ್ತೀನಿ, ನಾನು ಅವ್ರನ್ನೂ ಜಯರಾಜ್ನೇ ಅವಳು ಸರ್ ಅಂತ ಇದ್ದೆ. ನಿಮ್ಮ ದೃಷ್ಟಿಲಿ ಏನೇ ಆಗಿರ್ಬೋದು, ಅಪರಾಧಿ ಆಗಿರ್ಬೋದು, ಆರೋಪಿ ಆಗಿರ್ಬೋದು, ಕಳ್ಳ ಆಗಿರ್ಬೋದು, ದರೋಡೆಕೋರ ಆಗಿರ್ಬೋದು, ಏನೇ ಆಗಿರ್ಬೋದು, ನನ್ನ ದೃಷ್ಟಿಲಿ ನಾನು ಸರ್ ಅಂತ ಕರಿತೀನಿ. ಅದು ನನ್ನ ಸ್ವಾತಂತ್ರ್ಯ ಅದು. ಯಾಕೆಂದರೆ ಐ ಆಮ್ ವರ್ಕಿಂಗ್ ಅಂಡರ್ ಹಿಮ್. ಐ ಆಮ್ ದ ಅಸೋಸಿಯೇಟ್ ಎಡಿಟರ್ ಫಾರ್ ದಟ್ ನ್ಯೂಸ್ ಪೇಪರ್ ಫಾರ್ ವಿಚ್ ಹೀ ಈಸ್ ದ ಚೀಫ್ ಎಡಿಟರ್. ಹೀ ಈಸ್ ಪೇಯಿಂಗ್ ಮೀ ಎವರಿ. ನಿಮಗೆಲ್ಲ ತಿಂಗಳು ಸಂಬಳ. ನಾನು ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೆ, ನೀನು 1ನೇ ತಾರೀಕು ಎನ್ಸೋನು, ನನ್ನ 5 ನಿಮಿಷ ಬರ್ತೀಯ, ನನ್ನ ಜೊತೆ ಮಫ್ತಿಲ್ ಬರ್ತೀಯ, ನಿಂತ್ಕೋ, 5,000 ಇಸ್ಕೊಂಬರಲ್ಲ, ನಾನು 10,000 ಇಸ್ಕೊಂಬರಲ್ಲ, ನಾನು ಡೈಲಿ ಪೇಮೆಂಟ್ ತೊಗೊಳ್ಳೋದು, ನಾನು ನೀವೆಲ್ಲ ತಿಂಗ್ಳಿಗೆ ತೊಗೊಳ್ಳೋರು, ನೀವು ಯೂನಿಫಾರ್ಮ್ ಹಾಕ್ಕೊಂಡು. ನೀವು ಯಾರು ಹೇಳಿದ್ರೆ ಕೇಳಬೇಕು, ನಿಮ್ಮ ACP ಹೇಳಿದ್ರೆ ಕೇಳಬೇಕು, ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ರೆ ಕೇಳಬೇಕು, ನಿಮ್ಮ DCP ಹೇಳಿದ್ರೆ ಕೇಳಬೇಕು, ಎಲ್ಲರಿಗೂ ಗುಲಾಮ್ ಬರ್ತಾರ. ನಾನು ಕೇಳೋದು ಜಯರಾಜ್ ಹೇಳಿದ್ರು ಮಾತ್ರ ನಾನು ಕೇಳೋದಷ್ಟೇ. ಅವನ ಅಸೋಸಿಯೇಟ್ಸ್ ಯಾರು ಸ್ವಾಮೀಜಿ ಅವೆಲ್ಲ ನಮ್ಗೆ ಲೆಕ್ಕಕ್ಕೆ ಇಲ್ಲ ಅಂತ ನಾನು ಆ ಟೈಮಲ್ಲಿ ನಾನು ಭಾಳ ಪವರ್ಫುಲ್ಲಾಗಿದ್ದೆ. 35 ವರ್ಷಗಳ ಹಿಂದೆ ಆರ್ಗ್ಯೂ ಮಾಡ್ತಾಯಿದ್ದೆ. ನಾನು ಸಾರ್ ಅಂತೀನಿ. ನಾನು ಭಾಳ ಆತ್ಮೀಯ ಸ್ನೇಹಿತ ಸಬ್ ಇನ್ಸ್ಪೆಕ್ಟರ್ ಒಬ್ಬ, ಶ್ರೀಧರ. ಹೌ ಕ್ಲವರ್ ಯು ಆರ್, ಹೌ ಇಂಟೆಲಿಜೆಂಟ್ ಯು ಆರ್. ಮತ್ತು ಎಷ್ಟು ಮಟ್ಟಿಗೆ ಕಾನೂನು ನಿನಗೆ ತಿಳಿದಿದೆ, ಅತ್ಯಂತ ನಿಜವಾಗಿ ಯು ಆರ್ ಎ ಜೆನ್ಯೂನ್ ಜರ್ನಲಿಸ್ಟ್. ನೀನು ಹೋಗಿ ನನ್ನ ಮಗನಿಗೆ ಅವನಿಗೆ ನಾನು ಹಗ್ಗ ಹಾಕಿದ್ದೀನಿ, ಅವನಿಗೆ ಹಗ್ಗ ಹಾಕೋದು ಗೊತ್ತಿರಲ್ಲ ಕ್ರೈಮ್ ಲ್ಯಾಂಗ್ವೇಜಲ್ಲಿ. ಅವನಿಗೆ ಹಗ್ಗ ಹಾಕಿದ್ದೀನಿ, ನನ್ನ ಮಗನಿಗೆ ಬೆಂಡೆತ್ತಿದ್ದೀನಿ. ನೀನು ಶ್ರೀಧರ ಹೋಗಿ ನಿನ್ನ ಬ್ರೈನ್ ಎಲ್ಲ ಅವ್ನಿಗೆ ಅಡ ಇಟ್ಬಿಟ್ಟಿಲ್ಲ. ಒಬ್ಬ ಕಳ್ಳನ್ನ ಬಾಯಿ ಬಿಡಿಸ್ಬೇಕಾದ್ರೆ ಹಗ್ಗ ಹಾಕ್ತಾರೆ. ಅವಾಗ ಇಲ್ಲದೆ ಇರೋ ಸತ್ಯ ಎಲ್ಲ ಹೇಳ್ತಾನೆ. ನಾನು ಇರೋದು ಹೇಳ್ತಾನೆ, ನನ್ನ ಹಗ್ಗದಿಂದ ಬಿಡಿಸ್ಬಿಟ್ಟು ಸಾಕು ಅಂತ ಇಲ್ಲದೆ ಇರೋದ ಹೇಳ್ತಾನೆ. ಅವ್ನು ಮರ್ಡರ್ ಮಾಡಿರೋದು ಒಂದೇ, ಅಲ್ಲಿ ಹಗ್ಗ ಹಾಕ್ಬಿಟ್ಟು ನನ್ನ ಮಗನೇ ನೀನು 5 ಮರ್ಡರ್ ಮಾಡಿರೋ ರೆಕಾರ್ಡ್ ಇದೆ, ಫೈಲ್ ಇದೆ, ಎಲ್ಲೆಲ್ಲಿ ಏನೇನು ಮಾಡಿದೀಯಾ ಇಲ್ಲೇ. ಅವನು ಹಗ್ಗ ಹಾಕಿರೋನೇ ಹೇಳ್ತಾರೆ. ಅವನು ಯಾವ ಥರ ಹಿಂಸೆ ಅನುಭವಿಸ್ತಾನೆ ಅಂದರೆ, ಸರ್ ನಾನು 5 ಮಾಡಿಲ್ಲ, ಒಂದೇ ಮಾಡಿರೋದು ಒಪ್ಕೊತಾನೆ. ಆಗಿನ ಕಾಲಕ್ಕೆ ಟೇಪ್ ರೆಕಾರ್ಡ್ರು ಇರೋಲ್ಲ. ಅವ್ನು ರೈಟ್ ಮಳೆ ಬರ್ಕೊಳ್ಳೆ ಒಂದು ಮಾಡಿದಾನಂತ. ನೀನು ಅದು 1 ಮಾಡಿಲ್ಲ ಕಣ, 5 ಇಲ್ಲಿದೆಯಲ್ಲ, ಅಲ್ಲೇನೂ ಇರೋಲ್ಲ. ಇಲ್ಲಿರೋ ಧರ್ಮಸ್ಥಳದ ಕೇಸ್ ನಾನು ಹೇಳ್ತಾ ಇರೋದು. ಅವನು ನೋಡೋ ಇಲ್ಲಿ ಇದೆಯಲ್ಲ, ಇಲ್ಲಿ ಕಾಟನ್ ಪೇಟೆ ಆ ಬಿನಿ ಮಿಲ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಮಾಡಿರೋದಲ್ಲ. ನೀನಲ್ವ ನಮ್ಮ ತಾಯಣೆ ಇಲ್ಲ ಸರ್, ದೇವರಾಣೆ ಇಲ್ಲ ಸರ್, ಇಲ್ಲ ಇದೆಯಾ ಕಣ, ಹೋಗಿಬಿಡು. ನೀನು ಇರಲಿಲ್ಲ, ನಿಂಜ ಅಲ್ಲಿದ್ದವ್ರ ಹೆಸರುಗಳು ಗೊತ್ತಿಲ್ಲ ಸರ್. ಇಲ್ಲಿದೆ ಕಣ, 6 ಜನ ಹೆಸರುಗಳೇ, 6 ಜನ ಪಾಪ ಇವನಿಗೇನು ಗೊತ್ತಿರಲ್ಲ. ನೋಡೋ ಅವನು ನಾಗ ಇದ್ನಲ್ವೇನೋ, ನಾಗ ಕಾಟನ್ ಪೇಟೆ ನಾಗ, ಇದ್ದ ಸರ್. ಹೀಗೆ ಪೊಲೀಸ್ನವರು ಬಲವಂತವಾಗಿ ಒಪ್ಪಿಸಿ ನಿರಪರಾಧಿಗಳನ್ನ ಅಪರಾಧಿಗಳು ಮಾಡ್ತಾರೆ, ಕಾಸು ಕೊಟ್ಬಿಟ್ರೆ ಅಪರಾಧಿಗಳನ್ನ ನಿರಪರಾಧಿಗಳಾಗಿ ಮಾಡ್ತಾರೆ. ಸರಿ, ಎಲೆಕ್ಷನ್ ಟೈಮ್ಸ್ ಮುಗೀತು. ನಾಳೆ ಬೆಳಿಗ್ಗೆ ಲಾಸ್ಟು
ಲಾಸ್ಟ್ ಕೊಟ್ಬಿಟ್ಟು ಮಧ್ಯಾಹ್ನ ಹೋಗಿ ತಿರ್ಗಾ ಮೈಸೂರಿಗೆ ಹೋಗಿ ಸರೆಂಡರ್ ಆಗಬೇಕು. ಫಸ್ಟ್ ಇಲ್ಲಿ ಬೆಂಗಳೂರು ಕಮಿಷ್ನರ್ಗೆ ಹೇಳಬೇಕು, ಸರ್ ನಾನು ಬೆಂಗಳೂರು ಬಿಡ್ತಾಯಿದ್ದೀನಿ. ಇವರು ಆರ್ಡ್ರ್ ಮಾಡ್ತಾರೆ, ಬೆಂಗಳೂರು ಕಾರ್ ಹತ್ತಿದ್ರೆ ಮೈಸೂರು ಜೈಲವರೆಗೂ ಮಧ್ಯೆ ಎಲ್ಲೂ ಕಾರ್ ನಿಲ್ಸಂಗಿಲ್ಲ. ಇಲ್ಲ ಸರ್ ನಿಲ್ಸೋದು. ನೀನು ಕತೆ ಹೇಳ್ತೀಯಲ್ಲಿ, ಜಯರಾಜ್ ಹೇಳೋದು ಪೊಲೀಸ್ನವರು, ನಿನ್ನ ಕತೆ ಗೊತ್ತಿಲ್ವೇನೋ, ನೀನು ಹಿಂದೆ ಪೊಲೀಸ್ ವ್ಯಾನ್ ಬರುತ್ತೆ ಮಗನೇ, ಸೀರೋದಾಗ ಅಲ್ಲೇ ನಿಲ್ಲಿಸ್ಬೇಕು. ಆಯಿತು ಅಂತ ಹೇಳಿ ಬೆಳಿಗ್ಗೆ 7ರಿಂದ 7:30 ಟೈಮ್ ಕೊಟ್ಟಿರ್ತಾರೆ. ನಾವು ರಾತ್ರಿ ಎಲ್ಲ ಪಾರ್ಟಿ ಸೇರಿರ್ತೀವಿ. 11 ಗಂಟೆಗೆ ನಾನು BL ರೋಡಲ್ಲಿ ಇರ್ತೀನಿ. ಅವಾಗ ನಮ್ಮ ಮಿಸಸ್ ಇರ್ತಾರೆ. ನನ್ನ ಹತ್ರ ಒಂದು ಹಳೆ ಕಾಲದ ಲೂನಾ ಇರುತ್ತೆ. ನನಗೆ ಅದೇ ಪರಮಶ್ರೇಷ್ಠ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾಗೂ ಆ ಥರ ಕಾರ್ ಇರೋಲ್ಲ, ಆ ಥರ ಓಡಿಸ್ತಾ ಇರ್ತೀನಿ ನಾನು. 2 ಕೈ ಬಿಟ್ಕೊಂಡು ನೇಕ್ರಿ ಸರ್ಕಲ್ ಬಿಟ್ಟರೆ ಸದಾಶಿವನವರ ಪೊಲೀಸ್ ಸ್ಟೇಷನ್ವರೆಗೂ ಹ್ಯಾಂಡ್ಲೇ ಹಿಡಿಯೋಲ್ಲ. ಯಾಕೆಂದರೆ ಅದು ನನ್ನ ಹಿಡಿದಿಟ್ಕೊಂಬಿಟ್ಟಿರುತ್ತೆ. 2 ಕೈ ಬಿಟ್ಕೊಂಡು ಕೈಕೊಂಡು ಡಿಂಗ್ ಲೂನ, ಅದು ಮ್ಯಾಕ್ಸಿಮಮ್ ಸ್ಪೀಡೇ 20 ಕಿಲೋಮೀಟ್ರು. ಅದು ಸಿಂಗಲ್ದು, ಡಬಲ್ ರೆಡಿಗೂ ಇಲ್ಲ ಅದಕ್ಕೆ ಲೂನ. ಅದು ಕಂಪ್ನಿನೂ ಮುಚ್ಚಾಯ್ತು ಬಿಡಿ. ನನ್ನ ಫೇವ್ರೇಟು ವೆಹಿಕಲ್ ಅದು, ಫೇವ್ರೇಟ್, ಭಾಳ ಇಷ್ಟ. ಸುಮ್ಮನೆ ಹಿಂಗಂದ್ರೆ ಸ್ಟಾರ್ಟ್ ಆಗೋದು ಡಿ ಅಷ್ಟೇ. ಸುಮ್ಮನೆ ಒಂದು 2 ಇಂಚು ಸ್ಟಾಪ್ ಆಗಿಬಿಟ್ಟು ಗೇರ್ ಬಿಟ್ಟರೆ ಸ್ಟಾರ್ಟ್ ಆಗಿಬಿಡೋದು, ಆಕ್ಸಿಡೆಂಟ್ ಹೋಗ್ತಾರೆ ಅಂಥ ವೆಹಿಕಲ್ನಲ್ಲಿ ಹೋಗಿರ್ತೇನೆ. ನಾನು ಮಿಸ್ಸಸ್ಗೂ ಹೇಳ್ತೇನೆ, ಎದುರುಗಡೆ ಹೇಳ್ತೀನಿ, ಪಾಪ ನನ್ನ ಪಾಲಿನ ದೇವತೆ ಯಾಕೆ. ಸರಿ, ಎಷ್ಟು ಮಟ್ಟಿಗೆ ಹೋಗ್ತೀನಿ ಅಂದರೆ ಮನೆ ಹತ್ರ ಕರೆಕ್ಟಾಗಿ ಗೇಟ್ ಹತ್ರ ಹೋಗಿ ಢಮಾರ್ ಅಂತ ಬಿದ್ದೋಗುತ್ತೆ ಲೂನು. ಏರೋಪ್ಲೇನ್ ಕ್ರ್ಯಾಶ್ ಆಗುತ್ತಲ್ಲ ಆ ಥರ ಬೀಳ್ತಿ. ಆಮೇಲೆ ಎದುರುಗಡೆ ವರ್ಕ್ಶಾಪ್ ಇರುತ್ತೆ. ಈ ಥರ ಹುಡುಗ ಇರ್ತಾನೆ, ಅವನು ಎದ್ದು ಓಡಿ ಬರ್ತಾನೆ, ಅಣ್ಣ 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 ಅಂತ. ಎದ್ದು ಒಳಗಡೆ ಗಾಡಿ ಬಿಡು, ಸೀರಾ ಮನೆಯೊಳಗೆ ಹೋಗ್ತೀನಿ. ಏನು ಊಟ ಗೀಟ ಏನು ಮಾಡೋ ಸ್ಟೇಜಲ್ಲಿ ಇರಲ್ಲ. ಹಿಂಗೆ ಅಂದ್ಕೊಳ್ತೀನಿ, ಜೊಬ ಕೈ ಹಾಕ್ತೀನಿ. ನಾನು ಮದುವೆ ಆಗಲೇ ಹೇಳಿರ್ತೀನಿ ನಾನು, ನೋಡು ನನಗೆ ನಿರ್ದಿಷ್ಟವಾದ ಕೆಲಸ ಇಲ್ಲ, ಒಳ್ಳೆಯ ವಿದ್ಯೆ ಇಲ್ಲ, ನೌಕರಿ ಇಲ್ಲ. ವಿದ್ಯೆ ನೌಕರಿ ಎರಡೂ ಮೇಲೆ ಸಂಬಳ ಇನ್ನೆಲ್ಲಿ ಬರುತ್ತೆ, ಸಂಬಳನೂ ಇಲ್ಲ. ರಾತ್ರಿ ಹೊತ್ತು ನಾನು ಎಷ್ಟೊತ್ತಿಗೆ ಮನೆಗೆ ಬರ್ತೀನಿ ನನಗೆ ಗೊತ್ತಿರೋಲ್ಲ, ಹೆಂಗೋ ಬರ್ತೀನಿ. ಮದುವೆ ಆಗಕ್ಕೆ ಮುಂಚೆನೇ ಹೇಳ್ತೀನಿ, ನೋಡು ಮದುವೆ ಆಗಂಗಿದ್ರೆ ಆಗು, ರಾತ್ರಿ ನಾನು ಬಂದು ಮಲಗ್ತೀನಲ್ಲ, ನನ್ನ ಇಡೀ ಬಟ್ಟೆ ಬರೆ ಎಲ್ಲ ನಿನ್ನ ಸುಬರ್ದು ವಯಸ್ಸು, ಯಾವ ಜೋಬಕ್ಕೆ ಯಾಕೆ ಎಷ್ಟೇ ದುಡ್ಡಿದ್ದು ಅಷ್ಟೇ ನೀನು ತೊಗೊಂಬಿಟ್ಟು ನಿಂದು. ಬೆಳಿಗ್ಗೆ ಹೋಗ್ಬೇಕಾದ್ರೆ ಪೆಟ್ರೋಲಿಗೆ ಬರ್ತಾ ಕಾಸ್ಕೊಂಡು ನನಗೆ ಅಷ್ಟೆ. ಅಂದರೆ 50 ರೂಪಾಯಿ ಇರಲಿ, 500 ರೂಪಾಯಿ ಇರಲಿ, 50,000 ಇರಲಿ, ಕಡೆಗೆ ಒಂದು 30,000 ರೂಪಾಯಿವರೆಗೂ ಇರ್ತಾಯಿತ್ತು. ಅದೇ ನನ್ನ ದುಡಿಮೆ. ಹೆಂಡತಿಯಾಗಿ ನಾನು ನಿನಗೆ ಕೊಡೋದು ಅಷ್ಟೇ. ಯಾಕೆ ಏನೂ ಇಲ್ಲ, ವಿದ್ಯೆ ಇಲ್ಲ, ನೌಕರಿ ಇಲ್ಲ, ಸಂಬಳ ಇಲ್ಲ. ಬಂದು ನಿಲ್ಲಿಸಿ ಅದು ಮಲಗಿಸ್ತಾರೆ. ಹೀಗೆ ಮಾಮೂಲಿ ಇಷ್ಟೇ. ಅವಾಗ ಅದೇನು ಬಂಗ್ಲೆ ಅಲ್ಲ, ಇದಕ್ಕಿಂತ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು. ನೋಡ್ಕೊಳ್ಳೋಕೊಬ್ದಿದ್ಲಲ್ಲ ಕಸ ಗುಡ್ಸೋಕ್ಕೆ ಮನೆಯಲ್ಲಿ ಹೆಂಡ್ತಿಂತ ನಾವು ಹೇಳ್ಕೊಳ್ತೀವಿ. ಪಾಪ ಆ ಹೆಂಡ್ತಿಯವ್ರು ಅನುಭವಿಸೋದು ಕರ್ಮ ಯಾರಿಗೂ ಬೇಡ. ಉದಾಹರಣೆ ನಾನೇ ಪಾಪ, ಇನ್ನೊಬ್ಬರ ಬಗ್ಗೆ ಹೇಳಲ್ಲ. ಹೀಗಾಗಿ ನನಗೆ ನಾನೇ ಕೆಟ್ಟದ್ದು ಹೇಳ್ಕೊಂಬಿಟ್ರೆ ನನಗೆ ಇನ್ನೊಬ್ಬರು ಬೈದ್ರೆ ನನಗೇನು ಅನಿಸಲ್ಲ. ನಾನೇ ಒಪ್ಕೊಂಡಿದ್ದೀನಲ್ಲ, ಕಳ್ತನ ಮಾಡೋಣ ಕೈ ಕಳ್ಳ ಅಂದರೆ ಹೌದು ನಾನು ಕಳ್ಳನೇ, ನನ್ನ ಜಡ್ಜು ಅಂತೀಯ ನೀನು, ಕಳ್ಳನೇ ಹೌದು. ಹೀಗೆ ಥರ ವಿಚಿತ್ರವಾದ ಆರ್ಗ್ಯುಮೆಂಟ್ ನಮ್ಮದು. ಬೆಳಿಗ್ಗೆ 6 ಗಂಟೆಗೆ ಎಪ್ಸು ಜಯರಾಜು 100 ಸತಿ ಹೇಳಿ ಕಳಿಸ್ತಾನೆ. ಯಾವತ್ತೂ ಕರೆದಿಲ್ಲ, ಅವತ್ತು ಕರೀತಾರೆ. ಶ್ರೀಧರ್ ನೀನು ಅಡ್ವೊಕೇಟ್ ವರ್ಧಮಾನೆ ಇಬ್ಬರು ಜೊತೆಗಿರಬೇಕು. ನನ್ನ ತಮ್ಮ ಉಮೇಶ ಗಾಡಿ ಓಡಿಸ್ತಾನೆ, ನೀನು 6 ಗಂಟೆಗೆ ಬಂದುಬಿಡಪ್ಪ, ಎಷ್ಟೊತ್ತು ಹೊಲ್ತಾ ಇರ್ತೀನಿ. ಬೇಡ ಶ್ರೀಧರ್ ಸಾಕು, ನಿಮಗೆ ಸಾಕು ನೀನು ಅಲ್ಲಿಂದ ಹೋಗ್ತೀಯ. ಅಲ್ಲಿಂದ ನಾವೆಲ್ಲ ಸೇರಿದ್ದು ವಿಲ್ಸನ್ ಗಾರ್ಡನ್, ನಮ್ಮ ಮನೆಯಲ್ಲೇ ಸೇರಿದ್ದು. ಮನೆಯಲ್ಲೇ ಒಂದು ಪಾರ್ಟಿ ಹಾಲ್ ಅಂತ ಇತ್ತು, ಸುಮಾರು ಒಂದು 15 ಜನ ಸೇರಿದ್ರು. ನೀವು ಏನು ಬೇಕಾದ್ರೆ ಮಾತಾಡ್ಕೊಳ್ಳಿ ಸರ್. ಶ್ರೀಧರ್ ನೀನು ಬರಲೇಬೇಕಾ, ಪಕ್ಕದಲ್ಲೇ ವರ್ಧಮಾನೆ ಅಂತ ಇರ್ತಾನೆ. ಅವನು ಹೇಳ್ತಾನೆ, ಬೇರೆ ಹಣ ನಾನು ಬರ್ತೀನಿ. ಆ ಜೋಶಲ್ಲಿ ನೋಡಿ ಸರ್, ಈ ಜೋಶಲ್ಲಿ ಹಣ ನಾನು ಬರ್ತೀನಿ, ಅಣ್ಣನ ಜೊತೆ ಹೋಗೋಕ್ಕೆ ಅಯ್ಯೋ ಅದೃಷ್ಟ ಮಾಡಿರ್ಬೇಕಲ್ವಾ, ಅಣ್ಣ ನಾನು ಬರ್ತೀನಿ, ಕುತ್ಕೊಳ್ಳೋ ಸುಮ್ಮನೆ ಲೋಪ ಕುಡಿಯೋ. ಅವನಿಗೆ ಬೂಟ್ ತೊಗೊಂಡು ಸುಮ್ಮನೆ ಕೂತಿರ್ಬೇಕು. ನೀನು ಹಾಕ್ಕೊಂಡಿದ್ರೆ ಕೊಟ್ಬಿಟ್ಟಿನ ಸಲ ಆಚೆ ಕೆಲಸವನ್ನು ಮಾತಾಡೋಂಗಿರಲಿಲ್ಲ ಅವನ ಹತ್ರ. ಜಯರಾಜ್ ಮುಂದೆ ಶ್ರೀಧರ್ ಮಾತಾಡ್ತಾ ಇದ್ದಾರೆ, ಇನ್ನೊಂದು 4 ಜನ ಲಾಯರ್ಗಳು ಕೂತ್ಕೊಂಡಿದ್ದಾರೆ. ಏನು ನೀನು ಬರ್ತೀಯ, ಬಂದು ಏನೋ ಮಾಡ್ತೀಯ ನೀನು ಹಾಕ್ಕೊಂಡು ಹೋಗ್ಬಿಟ್ಟು ಬಾಯಿ ಮಾತಾಡಿ ನನ್ನ ಜೊತೆ ಬರ್ತೀಯ ನೀನು. ಎಲ್ಲ ಇಡೀ ಒಂಥರ ಪಿನ್ ಡ್ರಾಪ್ ಸೈಲೆನ್ಸ್ ಅಂತೀವಲ್ಲ, ಪಿನ್ ಡ್ರಾಪ್ ಸೈಲೆನ್ಸ್.